ವೆಲ್ಕಮ್ ಟು ಯೂಟ್ಯೂಬ್ಲ. ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಹೋಮ್ ಟೂರು, ನಮ್ಮ ಮನೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ನಮ್ಮ ಮನೆಯಲ್ಲಿ ಫಸ್ಟಿಗೆ ಎಂಟ್ರಿ ಇದು ಪಕ್ಕ ಹಾಕಿವಿ. ಇಲ್ಲಿ ಮುಂದೆ ಈಗ ಹಾಗೆ ಗಿಡಗಳ್ನ ಹಾಕೊಂಡಿವಿ. ಇದು ನಮ್ಮ ತೋಟದಲ್ಲಿ ಬಿದ್ದಿರೋ ಎಲ್ಲ ಅಡಿಕೆಕಾಯಿ ತಂದು ಇಲ್ಲಿ ಗುಡ್ಡೆ ಹಾಕಿವಿ, ಒಣಗಬೇಕದು ಚೆನ್ನಾಗೆ. ಇದು ನಮ್ಮ ಮನೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದು ಟ್ಯಾಕ್ರಿ, ಇದು ಡೀಸೆಲ್ ಕ್ಯಾನು. ಹಾಗೆ ಇಲ್ಲಿ ನಮ್ಮ ಅತ್ತೆ ಎಲ್ಲ ಒಂದೊಂದೇ ಗಿಡಗಳು ಹಾಕೊಂಡಿದ್ದೆ. ನಮ್ಮದು ತೋಟದ ಮನೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಎಂಟ್ರಿ ಇದು. ಇಲ್ಲಿ ಒಂದು ಡೋರ್ ಹಾಕ್ಸಿವಿ, ಇಲ್ಲೂ ಒಂದು ಡೋರ್ ಇದೆ. ಕೇಳ್ಬೋದು ಯಾಕೆ ಈ ಥರ ಡೋರ್ ಹಾಕ್ಸಿರ ಅಂತ. ಇದು ನಮ್ಮದು ತೋಟದ ಮನೆ ಅಲ್ಲ, ಹಾವು ಕಾಂಪೌಂಡ್ ಇಲ್ಲ, ಹಾವು ಪಾವು ಚೇಣು ಹತ್ತ ಬರ್ತವೆ ಅಂತ ಹಾಕ್ಸಿವಿ. ಇದೊಂದು ಡೋರ, ಇದನ್ನು ತೆಗಿಬೋದು. ಹಾಗೆ ಇಲ್ಲಿಂದ ಬಂದರೆ ಒಂದು ಮ್ಯಾಟ್ ಇದೆ. ಹಾಗೆ ಇದು ಬಟ್ಟೆ ಹೊಲಿಯೋ ಮಿಷಿನ್ ಇದೆ. ನಾನೇನು ಬಟ್ಟೆ ಹೊಲಿಯಲ್ಲ, ಸುಮ್ಮನೆ ಇರಲಿ ಅಂತ ಇಕ್ಕೊಂಡಿವಿ, ಏನಾರ ಹೊಲಿಗೆ ಹಾಕಿ. ಇಲ್ಲೊಂದು ಗಿಡ ಹಾಕೀನಿ. ಇದು ಕೆಳಗಡೆ ಸ್ಟೇಬಲ್ ಇದೆಯಲ್ಲ, ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಹಾಗೆ ಇಲ್ಲಿ ನಮ್ಮ ಅತ್ತೆಯರ ಅವರ ಮಾವ ಅತ್ತೆ ಫೋಟೋ ಇದು, ಅವ್ರ ನಮ್ಮ ಮನೆಯವರ ಅಜ್ಜ ಅಜ್ಜಿ ಫೋಟೋ ಇದು. ಹಾಗೆ ಇದು ಒಂದು ಎಂಟ್ರಿ ಬಾಗಿಲು. ಹಾಗೆ ಇಲ್ಲಿ ಬಂದರೆ ಇದು ಎಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಇವೆಲ್ಲ ಐಟಮು. ಹಾಗೆ ಇಲ್ಲಿ ಬಂದರೆ ಹಾಗೆ ಇಲ್ಲೊಂದು ಮಂಚ ಇದೆ. ಇದು ಹಾಳಾಗಿದೆ ಮಂಚ, ಹಾಗಾಗಿ ಒಂದು ತಡೆ ಹಾಕಿವಿ. ಇದೆಲ್ಲ ಕಬ್ಬಿಣದ ಐಟಮ್ ತುಂಬಿವಿ. ಹಾಗೆ ಇಲ್ಲೊಂದು ಚಪ್ಪಲಿ ಸ್ಟ್ಯಾಂಡು, ಇಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಇದೆ, ಎರಡು. ಹಾಗೆ ಇದು ನನ್ನ ಮಗನ ಸೈಕಲ್. ಇದು ಕಾರ್ ತೊಳೆಯೋ, ಇಲ್ಲ ಸ್ಕೂಟಿ ತೊಳಿಬೋದು, ಬೈಕ್ ತೊಳಿಬೋದು ಅಂತ ಮಿಷಿನ್ ಇದೆ. ಹಾಗೆ ಇಲ್ಲೆಲ್ಲ ಬಂದ್ರೇ ತೋಟ ಮನೆಗಳಲ್ಲಿ, ಹಳ್ಳಿ ಮನೆಗಳಲ್ಲಿ ಈ ಥರ ಚೀಲ ಎಲ್ಲ ಉಟ್ಕೊಳ್ತಾರೆ. ಹಾಗೆ ನಾವೊಂದು ಸಣ್ಣದು ವಾಷಿಂಗ್ ಮಿಷಿನ್ ತರಿಸ್ಕೊಂಡಿನಿ, ಬಟ್ಟೆ ಒಗೆಯೋಕ್ಕಾಗಲ್ಲ ಅಂತ. ಹಾಗೆ ಇಲ್ಲಿ ಬಂದರೆ ಇದು ಮೇನ್ ಡೋರು ವಿಡಿಯೋದಲ್ಲಿ. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು UPS ಇದೆ. UPS ಇದು ಕರೆಂಟ್ ಜಾಸ್ತಿ ಇರಲ್ವಲ್ಲ, ಹಾಗಾಗಿ UPS ಯೂಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಭತ್ತದ ತೋರಣ, ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಹಬ್ಬ ಆಗಿದೆಲ್ಲ, ಹಾಗಾಗಿ ಮಾವಿನ ತೋರಣ ಏನೂ ತೆಗ್ದಿಲ್ಲ. ಹಾಗೆ ಇಲ್ಲಿ ಬಂದರೆ ಇಲ್ಲಿಗೊಂದು ಎಂಟ್ರಿ ಇದೆ. ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ದೇವ್ರದ್ದು ಇದನ್ನ ಹಾಕಿವಿ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ರಗ್ಗು ಬೆಡ್ಶೀಟ್ ಇಕ್ಕಿವಿ. ಇಲ್ಲಿ ಬಂದರೆ ಇಲ್ಲೂ ಒಂದು ಬೀರು ಇಕ್ಕಿವಿ. ಇಲ್ಲಿ ಒಂದೆರಡು ಸೋಫಾ ಸೆಟ್ಟಿನ ಇಕ್ಕಿವಿ. ಹಾಗೆ ಇಲ್ಲಿ ಬಂದರೆ ನಮ್ಮ ಮನೇಲಿ ಯಾರು ಬಂದರೆ ಎಂಟ್ರಿ ಆದರೆ ಇಲ್ಲಿ CC ಕ್ಯಾಮ್ರಾ ಇದೆ, ಹಾಗಾಗಿ ಕಾಣುತ್ತೆ. ಇಲ್ಲಿ ಒಂದು ಮಂಚ ಹಾಕಿವಿ. ಮಂಚದಡೆಗೆ ನನ್ನ ಮಗಳದ್ದು ಗಾಡಿ ಇದೆ, ಇದನ್ನು ಅವಳು ಆಡ್ತಾಳೆ ಸಣ್ಣದು. ಹಾಗೆ ಹಿಂಗೆ ಬಂದರೆ ಇಲ್ಲಿ ನನ್ನ ಮಗನ ನಾಮಕರಣದ ಫೋಟೋ ಇದು. ಇವರು ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನನ್ನ ಮಗ. ಹಾಗೆ ಇವ್ರು ನನ್ನ ಮೈದ್ನ, ನನ್ನ ಮಗ, ನಮ್ಮ ಮನೆಯವರು, ನಾನು, ನನ್ನ ಮಗ. ಹಾಗೆ ಇಲ್ಲಿ ಬಂದರೆ ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು, ಕ್ವಾಲಿಟಿ ಚೆನ್ನಾಗಿದೆ. ಇದು ಎಲ್ಲ ದೃಷ್ಟಿದು ಶಾಗ್ಲಿ ಅಂತ ಇದೊಂದು ಫ್ಲಿಪ್ಕಾರ್ಟಲ್ಲಿ ತರಿಸೀನಿ. ಹಾಗೆ ಇಲ್ಲೊಂದು ಕೇಬಲ್ ತರಿಸೀನಿ. ಹಾಗೆ ಬಂದರೆ ಒಂದು ಮಂಚ ಆಯಿತಾ. ಹಾಗೆ ಬಂದರೆ ಇಲ್ಲಿ ಹೋದರೆ ಕಿಚನ್ನಿಗೆ, ಕೋಣೆಗೆ ಹೋಗ್ಬೋದು. ಈ ಥರ ಇದೆ ನಮ್ಮ ಮನೆ ಹಾಲು. ಇಲ್ಲಿ ನನ್ನ ಮಗ, ನನ್ನ ಮಗಳು ಫೋಟೋ ಇದು ಒಂದು ಫ್ರೇಮ್ ಮಾಡಾಕಿನಿ. ಹಾಗೆ ಇಲ್ಲಿ ಒಂದು ಸೋಫಾ ಸೆಟ್ ಇದೆ. ಸೋಫಾ ಸೆಟ್ ಕವರ್ ಹಾಕಿಲ್ಲ, ನನ್ನ ಮಕ್ಕಳು ಕೇಳ್ತಾರೆ ಅಗ್ಲಗ್ಲ ಅಂತ. ಹಾಗೆ ಬಂದರೆ ಇಲ್ಲೊಂದು TV ಶೋಕೇಶ್ ಇದೆ. TV ಶೋಕೇಶಲ್ಲಿ ಏನೇನೋ ಇಟ್ಕೊಂಡಿವಿ. ಹಾಗೆ ಆಟ ಸಾಮಾನುಗಳಿದ್ದಾವೆ ನನ್ನ ಮಕ್ಕಳವು ಆಡೋಕ್ಕೆ. ಇಲ್ಲಿ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಒಂದು ಚೇರ್ ಇದೆ. ಹಾಗೆ ಇಲ್ಲಿ ಕಿಟಕಿ ಇದೆ, ಅರ್ಧ ಕ್ಲೋಸ್ ಮಾಡಿವಿ, ಅರ್ಧ ಇಟ್ಕೊಂಡಿವಿ. ಹಾಗೆ ಇಲ್ಲಿ ಬಂದರೆ ಎರಡು ಬೀರಿದೆ, ಇವೆರಡು ಕಬ್ಬಿಣದ ಬೀರು. ಹಾಗೆ ಇಲ್ಲಿಗೆ ಹೋದರೆ ಇದು ರೂಮ್ ಎಂಟ್ರಿ ಪಕ್ಕದಲ್ಲಿ ಒಂದು ಗಣಪತಿ ಫೋಟೋ ಹಾಕೊಂಡಿವಿ. ಇದು ನನ್ನ ಮಗಳು, ನನ್ನ ಮಗ ಫೋಟೋ. ಹಾಗೆ ಇಲ್ಲೊಂದು ಜೋಕಾಲಿ ಇಕ್ಕಿವಿ. ಹಾಗೆ ಇಲ್ಲೊಂದು ಚೇರು, ಟೀಫೈ ಎಲ್ಲ ಇಟ್ಟು ಹಿಂಗೆ ಹೋದರೆ ಹೊರಕ್ಕೆ ಹೋಗ್ಬೋದು. ಒಂದು ಗಡಿಯಾರ, ಗಂಟೆ. ಇದು ನನ್ನ ಮಗಳು, ಇವಳು ಚಿಕ್ಕ ವಯಸ್ಸಿನ ತೆಗ್ದಿದ್ದು.
ಹಾಗೆ ಇಲ್ಲೊಂದು ಕುದುರೆ ಫೋಟೋ ಇದೆ. ಇದು ನನ್ನ ಮಗ ಕೃಷ್ಣ ಮಾಡಿದ್ವಿ. 3 ಅಡಿನೇನ ಐತೆ ಇದು ಅಷ್ಟು. ಹಾಗೆ ಇಲ್ಲಿ ಬಂದರೆ ರೂಮ್ ಎಂಟ್ರಿ ಆಗ್ತೀವಿ. ರೂಮ್ ಎಂಟ್ರಿ ಆದ ತಕ್ಷಣ ಒಂದು ಡೋರ್ ಇದೆ. ಫಸ್ಟಿಗೆ ಡೋರ್ ಎಂಟ್ರಿ ಆಗಿದ ತಕ್ಷಣ ಡೋರಿಂದ ಇಲ್ಲೊಂದು ಗೊಂಬೆ, ಇದು ಆನ್ಲೈನಿಂದ ತರಿಸಿದ್ದೆ. ಇಲ್ಲಿ ಸ್ಟೋರೇಜ್ ಮಾಡ್ಕೊಳಕ್ಕೆ ಏನೇನೋ ಮೆಡಿಷನ್ನು ಮಕ್ಕಳ ಏನೇನೋ ಇರ್ತಾವಲ್ಲ, ಹಾಗಾಗಿ ಇದನ್ನ ಇಟ್ಕೊಂಡಿನಿ. ಹಾಗೆ ಇಲ್ಲಿ ಬಂದರೆ ಒಂದು ಬೀರಿದೆ. ಇದು ತ್ರಿಬಲ್ ಡೋರ್ ಬೀರಿದೆ. ಇಲ್ಲೊಂದು ಡೋರ್ ಇದೆ, ಇಲ್ಲಿ ಡಬಲ್ ಡೋರ್ ಬರುತ್ತೆ. ಇದು ಡಬಲ್ ಡೋರ್ ಬೀರು. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ಗೊಂಬೆ ಇಟ್ಕೊಂಡಿನಿ. ಇದು ಶೋಕೇಶ್, ಮೇಕಪ್ ಮಾಡ್ಕೊಳೋದು. ಹಾಗಾಗಿ ಇಲ್ಲಿ ಬಂದರೆ 3 ವಿಂಡೋ ಇದ್ದಾವೆ, ಕಿಟಕಿ ಇದ್ದಾವೆ. ಹಂಗೆ ನೋಡಿದ್ರೆ ಅಲ್ಲೊಂದು ಕೃಷ್ಣನ ಫೋಟೋ ಇದೆ, ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋಕ್ಕೆ. ಹಾಗೆ ಒಂದು ಗಡಿಯಾರ ಇದೆ. ಹಾಗೆ ಇದು ನಮ್ಮ ರೂಮು. ಈ ರೂಮು 4-5 ಜನ ಮಲ್ಕೊಬೋದು. ನಾವು ಮಲ್ಕೊಳಕ್ಕೆ ಚೆನ್ನಾಗಿದೆ. ಹಾಗೆ ಸೊಳ್ಳೆಗಳು ಕಾಟ ಅಂತಂದು ಇಲ್ಲೊಂದು ಫ್ಯಾನ್ ಇದೆ. ಸೊಳ್ಳೆಗಳು ಕಾಟ ಅನ್ನೋ ಉದ್ದೇಶಕ್ಕೆ ಈ ಥರದ್ದೊಂದು ಜಲ್ಡಿ ತರಿಸಿನಿ. ಇದು ಕ್ಲೋಸ್ ಮಾಡ್ಬೋದು. ನಾವೀಗ ರಾತ್ರಿ ಹೊತ್ತು ಕ್ಲೋಸ್ ಮಾಡ್ತೀವಿ, ಡೇ ಹೊತ್ತು ಕ್ಲೋಸ್ ಮಾಡಲ್ಲ, ಹಂಗೆ ಬಿಡ್ತೀವಿ. ಹಾಗೆ ಇದು ರೂಮು. ಹಾಗೆ ಇಲ್ಲಿ ಬಂದರೆ ಸಜ್ಜೆ ಮೇಲ್ಗಡೆ ಸಿಟಿಗಳಿಗೆಲ್ಲ ಡೋರ್ ಹಾಕಿರ್ತಾರೆ, ನಾವೇನೇ ಡೋರ್ ಇಕ್ಕೊಂಡಿಲ್ಲ. ಇಲ್ಲಿ ಬೆಡ್ಶೀಟು ಏನೇನು ಉಪಯೋಗಿಸೋ ಅಂಥ ಐಟಮ್ಗಳ್ನ ಇಟ್ಟಿವಿ. ಹಾಗೆ ಸಜ್ಜೆ. ಈ ಮೂಲೆಗೆ ಬಂದರೆ ಈ ವಿಡಿಯೋದಲ್ಲಿ ಒಂದು ಸ್ಟ್ಯಾಂಡ್ ಇದೆ, ನಂದು ವಿಡಿಯೋ ಮಾಡೋಕ್ಕೆ ತರಿಸಿರೋ ಸ್ಟ್ಯಾಂಡ್. ಅದು ದೊಡ್ಡ ಸ್ಟ್ಯಾಂಡು ಚೆನ್ನಾಗಿದೆ. ಇಲ್ಲಿ ಒಂದು ಚೇರ್ ಇದೆ. ಹಂಗೆ ಇದು ರೂಮ್ ಆಯಿತು. ಇದು ಒಂದು ಸಣ್ಣ ಮಕ್ಕಳು ಆಡೋ ಜೋಕಾಲಿ. ಇದು ನನ್ನ ಮಗಳು ಆಡೋದು ತಂದಿದ್ವಿ, ಯೂಸ್ ಮಾಡಲ್ವಲ್ಲ, ಹಾಗಾಗಿ ಹಂಗೆ ಇರಲಿ ಅಂತ ನೇತಾಕಿನಿ. ಇದು ಫ್ಲಿಪ್ಕಾರ್ಟಿಂದೆ ಚಾರ್ಜರ್ ವೈರು ಹೀಗೆಲ್ಲ ಇಡೋಕ್ಕೋಸ್ಕರ ಇದನ್ನು ಫ್ಲಿಪ್ಕಾರ್ಟಲ್ಲೇ ತರಿಸಿನಿ. ಹಾಗೆ ರೂಮೆಲ್ಲ ಆಯಿತು. ಈಗ ಕಿಚನಿಗೆ ಬನ್ನಿ. ಕೋಣೆ ನಮ್ಮದೇನು ದೊಡ್ಡ ಸೀಟೆಗಿರೋ ಥರ ಏನಿಲ್ಲ, ಹಳ್ಳಿಯಲ್ಲಿ ಆ ಥರ ಇದೆ. ಇಲ್ಲೂ ಒಂದು ಡೋರ್ ಇದೆ. ಫಸ್ಟಿಗೆ ಇಲ್ಲಿ ದೇವ್ರ ಮನೆ ಇದೆ ನೋಡಿರಿ. ನಾವು ಮೈಸೂರು ಚಾಮುಂಡೇಶ್ವರಿ ದೇವ್ರ ಪೂಜೆ ಮಾಡೋದು. ಇದು ದೇವ್ರ ಪೆಟ್ಟಿಗೆಗೆ ಏನಿದೆ ಅಂದರೆ ಇದು ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ ಇದೆ. ನಾವು ಪೂಜೆ ಮಾಡೋದದು. ನಮ್ಮ ಮನೇಲಿ ಹೆಣ್ಮಕ್ಳು ಮುಟ್ಟಂಗಿಲ್ಲ, ಅದನ್ನ ಗಂಡು ಮಕ್ಕಳು ಅಷ್ಟೇ. ಹಾಗೆ ಇಲ್ಲಿ ಇದು ದೇವಿ ಪುರಾಣ ಬುಕ್ ಓದೋದು. ಇದು ಶುಕ್ರವಾರ ಓದ್ಬೋದು, ಮತ್ತು ದಸರಾ ಹಬ್ಬದ ದಿನ ನಮ್ಮ ಮನೆಯವ್ರು ಓದ್ತಾರೆ. ಹಳೆಗನ್ನಡದಾಗೈತೆ, ಅಲ್ಲಿ ಓದ್ತಾರೆ. ಹಿಂಗೆ ಬಂದರೆ ಇಲ್ಲೊಂದು TV ಶೋಕೇಶ್ ಇದೆ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಇದು ಹಾಡು ಹೇಳುತ್ತೆ. ಹಾಗೆ ಬಂದರೆ ಇದು TV ಶೋಕೇಶು ಯೂಸ್ ಮಾಡಲ್ಲ, ನಾನು ಇಲ್ಲಿ ಏನಾರು ಐಟಮ್ ಇಟ್ಕೊಳಕ್ಕೆ ಬರುತ್ತೆ ಅಂತ ತಂದು ಇಟ್ಕೊಂಡಿನಿ ಇಲ್ಲಿ. ಹಾಗೆ ಒಂದು 3 ಶೆಲ್ಫ್ ಇದೆ. ಹಿಂಗೆ ಏನಾರ ಏನಾರ ಯೂಸ್ ಆಗೋ ಐಟಮ್ಗಳ್ನೆಲ್ಲ ಇಟ್ಕೊಳ್ಳೋಣ ಅಂತ ತಂದೆಲ್ಲ ಇಟ್ಕೊಂಡಿನಿ. ಹಾಗೆ ಮೇಲ್ಗಡೆ ಹೋದರೆ ಒಂದು ಸಜ್ಜೆ ಬರುತ್ತೆ ನೋಡ್ರಿ, ಏನೇನೋ ಐಟಮ್ ಇಟ್ಟಿನಿ ನಾನು. ಇದು ನಮ್ಮ ಸೀಟ್ ಮನೆ, ಮೋಲ್ಡ್ ಮನೆ ಅಲ್ಲ. ಹಾಗೆ ಇಲ್ಲಿ ಬಂದರೆ ಕಿಚನ್ನು. ಇದು ಡಬಲ್ ಡೋರ್ ಫ್ರಿಜ್ಜು. ನಾನು ಹಿಂಗೆ ಏನೇನೋ ಐಟಮ್ ತುಂಬಿಟ್ಕೊಂಬಿಟ್ಟಿನಿ, ತರಕಾರಿ ಹಿಂಗೇನಾರ. ಆಮೇಲೆ ಇಲ್ಲೊಂದು ವುಡ್ಡಿನ ತರಿಸಿನಿ, ನನ್ನ ಮಕ್ಕಳ ಬಾಕ್ಸ್ಗಳ್ನ ಇಡೋಕ್ಕೆ, ಯಾರೇ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸಿನಿ. ಹಾಗೆ ಇದರಲ್ಲಿ ಕೃಷ್ಣ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿದ್ವಿ. ಇದು ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಇಲ್ಲೇ ಬಂದರೆ ಅಲ್ಲೊಂದು ಮನಿ ಪ್ಲ್ಯಾಂಟಿಕ್ಕಿನ ಮೇಲ್ಗಡೆ ಇದು ಕುಂಭ ಹಸ್ರು ತೆಗಿಯೋಕ್ಕೆ. ಹಾಗೆ ಇದು ಫಿಲ್ಟ್ರ್ ನೀರಿಂದು. ಹಾಗೆ ಇಲ್ಲಿ ಬಂದರೆ ಇದು ಶೆಲ್ಪೆಲ್ಲ ಹಿಂಗೇನಾರು ಅಡುಗೆ ಮಾಡಿದ್ದ ಐಟಮ್ಗಳ್ನ ಇಟ್ಕೊಳಕ್ಕೆ. ಇದು ಮಜ್ಜಿಗೆ ಕಡ್ದಿಟ್ಟಿನಿ ಈಗಿನ. ಈ ಪಾತ್ರೆ ಬೆಳಗ್ಗೆ ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು, ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದು ನಮ್ಮ ಸಿಂಕು. ಕೇಳ್ಬೋದು ಎಷ್ಟು ಸಿಂಕ್ ಕೊಳೆಯಾಗಿ ಇಟ್ಕೊಂಡಿರ ನೀವು ಅಂತ. ಇದು ಕೊಳೆ ಅಲ್ಲ, ಇದು ಕರೆ. ಇದು ಏನಪ್ಪ ಅಂದರೆ ನಮ್ಮದು ತೋಟದ ಮನೆಯೆಲ್ಲ ನೀರು ಕರೆಗಡ್ತವೆ ನೀರುಗಳು, ಹಾಗಾಗಿ ಇಲ್ಲೆಲ್ಲ ಬೆಳ್ಳಗಿದೆ ಥರನೇ ಆಗೋದು. ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ರಿಟರ್ನ್ ಆಗುತ್ತೆ. ಹಾಗೆ ಈ ಸಿಂಕೆಲ್ಲ ಆಯಿತು. ಹಾಗೆ ಇಲ್ಲೊಂದು ಗ್ಯಾಸ್ ಇಕ್ಕೇನೆ. ಇದು ಪ್ರೆಸ್ಟೀಜು. ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು, ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇಲ್ಲಿ ಪಿಲ್ಲಾಣಿ ಡಬ್ಬಿ, ಉಪ್ಪು, ಹುಣಸೆಹಣ್ಣು, ಹಾಗೆ ಉಪ್ಪು 2-3 ಮಿಕ್ಸಿ, ಇಲ್ಲೊಂದು ಪುಟ್ಟಳಿ ಇಕ್ಕೇನೆ. ಹಾಗೆ ಇಲ್ಲೊಂದು ಕಿಟಕಿ ಇದೆ. ಕಿಟಕಿ ಮೇಲೇನಿದೆ ಅಂದರೆ ಒಂದು ಚಿಣಿಮೆ ಇದೆ. ಚಿಣಿಮೆ ಇದಾದಮೇಲೆ ಹಾಗೆ ಇಲ್ಲೊಂದು ಕರೆಂಟ್ ಒಲೆ ಇದೆ. ಹಾಗೆ ಇಲ್ಲೊಂದು ಶೆಲ್ಫ್ ಬಾಕ್ಸ್ ಇಕ್ಕೊಂಡಿನಿ.
ಇಲ್ಲಿ ಕೆಳಗಡೆ ಶೆಲ್ಫ್ ಹತ್ರ ಇದು ಮಜ್ಜಿಗೆ ಕಡಿಯೋ ಮಿಷಿನ್ ಇದೆ. ಇದು ಜಾಸ್ತಿ ಮಜ್ಜಿಗೆ ಮನೇಲಿ ಡೈಲಿ ಮಜ್ಜಿಗೆ ಕಡಿತೀವಿ. ಹಾಗೆ ಇಲ್ಲಿ ಬಂದರೆ ಸಿಂಕ್ ಹತ್ರ ಕೆಳಗಡೆ ಒಂದೆರಡು ಬಾಕ್ಸ್ ಇಟ್ಕೊಂಡಿನಿ. ಹಾಗೆ ಇಲ್ಲಿ ನೋಡೋದಾದರೆ ಹಿಂಗೇನಾರ ಮಳೆ ಹೊಡೆದ್ಬಿಟ್ಟು ದೋಸೆ ಹಂಚು ಆ ಥರ ನನಗೇನು ಬೇಕೋ ಅದನ್ನು ನಾನು ಇಟ್ಕೊಂಡಿನಿ. ಹಾಗೆ ಇಲ್ಲಿ ನೋಡೋದಾದರೆ ನಮ್ಮ ಮನೇನು ಸಿಟಿಯಾಗಿರೋವಷ್ಟು ದೊಡ್ಡ ಮನೆ ಅಲ್ಲ, ಚಿಕ್ಕ ಮನೆಯೇ, ಸಿಂಪಲಾಗಿ ಮೇಂಟೈನ್ ಮಾಡೀವಿ. ಇದೊಂದು ತಟ್ಟೆ ಸ್ಟ್ಯಾಂಡು, ಹಿಂಗೆಲ್ಲ ಐಟಮ್ಗಳನ್ನೆಲ್ಲ ಇಟ್ಟೀನಿ. ಹಾಗೆ ಇದು ಶೆಲ್ಫು, ಇಲ್ಲಿ ಮೇಲ್ಗಡೆ ಎಲ್ಲ ಪಾತ್ರೆ ದಬ್ಬಾಕ್ತೀನಿ, ಕೆಳಗಡೆ ಎಲ್ಲ ಬಾಕ್ಸ್ ಇಟ್ಕೊಂಡ್ನಿ. ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು, ಕ್ವಾಲಿಟಿ ಚೆನ್ನಾಗಿದೆ. ಹಿಂಗೆ ಏನಾರು ಐಟಮ್ ಇಟ್ಕೊಳಕ್ಕೆ. ಇಲ್ಲಿ ಶಿರಾವರ್ದು ಬಾಕ್ಸ್ ಇಟ್ಕೊಂಡಿನಿ, ಇಲ್ಲಿ ಪ್ಲಾಸ್ಟಿಕ್ಕಿನ ಬಾಕ್ಸ್ ಇಟ್ಕೊಂಡಿನಿ. ಹಾಗೆ ಎಲ್ಲ ನೆಲ ಎಲ್ಲ ಸಿಮೆಂಟು, ಕಲ್ಲೆಲ್ಲ ಕೋಣೆ ಮಾತ್ರ ಟೈಲ್ಸ್ ಕಲ್ಲು ಹಾಕಿವಿ, ಕ್ಲೀನ್ ಮಾಡೋಕ್ಕೋಸ್ಕರ ಆಗಲ್ಲ ಅಂತ, ಹಬ್ಬಕ್ಕೂ ಬಣ್ಣ ಬಳಿಯೋಕ್ಕಲ್ಲ ಅಂತ. ಹಾಗೆ ಹಿಂಗೆ ಎಂಟ್ರಿ ಬಂದರೆ ಇಲ್ಲೊಂದು ಒಳಕಲ್ಲಿದೆ, ನಾವೇ ಉಪಯೋಗಿಸಲ್ಲ ಒಳಕಲ್ಲ, ಇದು ಸುಮ್ಮನೆ ಇರೋದು. ದೇವ್ರ ಮೊನ್ನೆ ಎದ್ರಿ ಆಪೋಸಿಟೆ ಒಳಕಲ್ಲು ಹಾಕಿವಿ. ಹಾಗೆ ಇಲ್ಲೊಂದು ಡೋರ್ ತೆಗೆದ್ರೆ ಇದು ದನಿ ಮನೆ ಅಂತ, ದನಿ ಮನೆ ಅಂದರೆ ಎಮ್ಮೆ ಮನೆ ಅಂತಾರೆ. ಇಲ್ಲಿ ನಮ್ಮನೆ ಮೇವಿಲ್ಲಿ ಇಟ್ಕೊಂಡಿವಿ. ಹಾಗೆ ಇಲ್ಲಿ 2 ದನ ಕರುಗಳಿದ್ದಾವೆ, 3 ಆ ಕಡೆ ಒಂದು ಕರ ಐತೆ, ಇದು ಹಸ, ಇದು ಕರ. ಹಾಗೆ ಇಲ್ಲಿ ಬಂದರೆ ಇದು ಚಿಕ್ಕದಾಗಿ ಒಂದು ರೂಮ್ ಥರ ಇದೆ. ಇಲ್ಲಿ ಸಿಪ್ಪೆ ಮಟ್ಟೆ ಅವನಿಕ್ತಿ ಬೈಲರ್, ಇದು ಇಲ್ಲೊಲೆ ಹಚ್ಚಿದ್ರೆ ಅಲ್ಲಿಗೆ ಹೋಗುತ್ತೆ. ಹೌದು, ಇಷ್ಟು ಡಿಗ್ರಿ ಅಂತಲೂ ಕಾಸ್ಬೋದು ನೀರು ಇದು. ಹಾಗೆ ಇಲ್ಲೂ ಒಂದು ಕಿಟಕಿ ಇದೆ, ಹಾಗೆ ಇಲ್ಲೂ ಒಂದು ಕಿಟಕಿ ಇದೆ. ಹಾಗೆ ಇಲ್ಲಿ ಬತ್ತಿದ್ದಂಗೆ ಎಂಟ್ರಿ ಮತ್ತೊಂದು ಬಾಗಿಲಿದೆ, ಇದು ಆಚೆಗಡೆ ಹೋಗೋ ಬಾಗಿಲಿದೆ. ಹಾಗೆ ಇದು ಮಾಮೂಲಿ ಹಳ್ಳಿ ಬತ್ತಲು ಬಾತ್ರೂಮು. ಇದೊಂದು ತಟ್ಟಿ ಮಾಡಿಸ್ಕೊಂಡಿವಿ ನೀರಾಗಲ್ಲ ಅಂತ. ಹಾಗೆ ಬತ್ತಲು ಬಾತ್ರೂಮು. ಹಾಗೆ ಇಲ್ಲಿ ಬಂದರೆ ಹೊರಗಡೆ ಎಂಟ್ರಿ, ಹೊರಗಡೆ ರೋಡ್ ಇದೆ, ಇಲ್ಲಿ ಹೋಗ್ಬೇಕು. ಇದು ಹೊರಗಡೆ ಬಂದರೆ ನಮ್ಮನೆ, ಇಲ್ಲೊಂದು ಸಿಂಟ್ಯಾಕ್ಸ್ ಇದೆ. ನಮ್ಮನೆ ಹೋಮ್ ಟೂರ್ ಈ ಥರ ಇತ್ತು. ನಿಮ್ದು ಯಾವ ಥರ ಇತ್ತು ಅಂತ ವಿಡಿಯೋ ಮಾಡಿ ಹಾಕ್ರಿ. ಡೋರು ಯಾವಾಗಲೂ ಕ್ಲೋಸ್ ಮಾಡಿರ್ತೀವಿ ಇದನ್ನ. ಇಲ್ಲಿ ಮೊದಲೇ ಕಳ್ಳರು ಸವಾಸ ಅಂತ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿದ್ರೆ ಈ ಥರ ಆಗುತ್ತೆ. ನಮ್ಮನೆ ವಿಡಿಯೋ ಇಷ್ಟೇ, ನಿಮ್ಮನೆ ವಿಡಿಯೋ ಮಾಡಿ ಹಾಕ್ರಿ. ನಮ್ಮನೆ ವಿಡಿಯೋ ಹೆಂಗೈತೆ ಅಂತ ಈ ವಿಡಿಯೋದಲ್ಲಿ ಹೇಳ್ರಿ. ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನಾರ ವಿಡಿಯೋದ ತಪ್ಪಿದರೆ ಕ್ಷಮೆ ಇರಲಿ, ಸಾರಿ.